ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ ಪ್ರಮುಖ ಅಂಗಡಿಗಳಿಗೆ ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಭೇಟಿ ನೀಡಿ ಕೇಂದ್ರ ಸರ್ಕಾರದ ಜಿಎಸ್ಟಿ ಇಳಿಕೆಯಿಂದ ಬೆಲೆ ಇಳಿಕೆಯಾಗಿದ್ದರ ಬಗ್ಗೆ ಮಾಹಿತಿ ಪಡೆದು ಕಾರ್ಯಕರ್ತರ ಜೊತೆ ಸಿಹಿ ಹಂಚಿ ಸಂಭ್ರಮಿಸಿದರು. ಆಲ್ರೆಡಿ ಕಡಿಮೆ ಆಗ್ಯದ ರೀ. ಕೆಲವೊಂದು 15 5% ಆಗ್ಯದ, 12 5% ಆಗ್ಯದ ರೀ. ಈಗ 22 ತಾರೀಕು ಕೊಡ್ತೇವ್ರಿ ಎಲ್ಲ. 22 ಈಗ ಹಳಿ ಮಟೀರಿಯಲ್ ಅದ ನಿಮ್ಮ ಹತ್ರ, ಆ ಮಟೀರಿಯಲ್ ಯಾವ ರೀತಿ ಮಾಡಬೇಕು? ಅದನ್ನು ಕಡಿಮೆ ಮಾಡ್ಬೇಕು. ರಿಯಾಯಿತಿ. ನಿಮ್ಮ ಹೆಸರು? ರವಿ ರೀ. ಈಗ ಯಾವ ರೈತರಿಗೆ ಕೊಟ್ಟಿದ್ರೆ ಇನ್ನ ಕೊಟ್ಟಿಲ್ಲ. ಮುಂದೆ 22 ವ್ಯಾಪಾರನೂ ಹೆಚ್ಚಿಗೆ ಆಗ್ಯದ್ರಿ. ಈಗ 22ನೇ ತಾರೀಕು ಕೊಡೋದು. ಏನು ಇವತ್ತು ನಮ್ಗೆ ಎಲ್ಲರಿಗೆ, ಯಾಕಂದ್ರೆ ಬಡವರು, ಯಾಕಂದ್ರೆ ನಮ್ಗೆ ಹಾಲು ಮೊಸರು ಇವೇನು ಪ್ರತಿಯೊಂದು ವಸ್ತುಗಳು ಸಹಿತ ನಮ್ಗೆ ಇವೆಲ್ಲ ದಿನನಿತ್ಯ ಬಳಕೆಯುವಂಥ ವಸ್ತುಗಳಿವೆ. ಅದ್ರ ಮೇಲೆ ನಮಗೆ GST ಒಂದು ಕಡಿಮೆ ಮಾಡಿ ಎಲ್ಲರಿಗೆ ಒಂದು ಸಣ್ಣ ಮನುಷ್ಯನೂ ಕೂಡ ಎಲ್ಲರೂ ಒಂದು ಸಿಹಿ ತಿನ್ನಬೇಕು, ಒಂದು ಹಾಲು ತಗೋಬೇಕು, ಮೊಸರು ಕುಡಿಬೇಕೆಂಬ ಒಂದು ಇದು ಮಾಡಿ ಅವರು ನಮ್ಗೆ ಇವತ್ತು ಸಾಕಷ್ಟು ಒಂದು ಎಲ್ಲರಿಗೆ ಅನುಕೂಲ ಮಾಡಿಕೊಟ್ರಂತ ಅಂತ ಹೇಳ್ತಾ, ಈಗ ಮುಂದೆ ನಮ್ಮ ಅಂಗಡಿಯ ಮಾಲಕರಾದಂಥ ಬೆಡ್ಕಲಣ್ಣವರು ಅವ್ರ ಅನಿಸಿಕೆ ತಮ್ಮ ಇಲ್ಲಿ ಹೇಳ್ತಾರೆ. ಮೊದಲ 27 ಮಾಡ್ತೈತ್ರಿ, 26 ಆಗಿದೆ. GST 4 ಸ್ಲ್ಯಾಬ್ನಲ್ಲಿ ಇದ್ದಿದ್ದು 2 ಸ್ಲ್ಯಾಬಿಗೆ ತಂದಿದ್ದಾರೆ. ಕೆಲವು 0 GST ಕೂಡ ಮಾಡಿದ್ದಾರೆ. ಅದರಲ್ಲಿ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗೋಂಥ ರಸಗೊಬ್ಬರ ಮತ್ತು ಔಷಧಿ ಇದೆಲ್ಲದಕ್ಕೂ 12% GST ಇತ್ತು. ಅದು ಈಗ 5%ಗೆ ಬಂದಿದೆ. ಇದರಿಂದ ನಮ್ಮ ರೈತಾಪಿ ಜನಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಯಾವತ್ತೂ ಗೊಬ್ಬರ ತೊಗೋಬೇಕಾದ್ರೆ ಆ ಗೊಬ್ಬರ ಬೆಲೆ ಹೆಚ್ಚಾಗ್ತಿತ್ತು 12%, ಈಗ 5%ಗೆ ಬರೋದ್ರಿಂದ ಸುಮಾರು ನಮಗೆ ಒಂದೊಂದು ಚೀಲಕ್ಕೆ ಇವತ್ತು ಏನಿಲ್ಲ ಅಂತಂದ್ರೂ 300-400 ರೂಪಾಯಿ ಕಡಿಮೆ ಆಗ್ಲಿಕ್ಕತ್ತಿದೆ. ಯೂರಿಯಾ ರೇಟ್ ಕೂಡ ಕಡಿಮೆ ಆಗಿದೆ. ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಇವತ್ತು ನಾವು ಅವ್ರು ಕೊಟ್ಟಂಥ ಕೊಡುಗೆ ಇವತ್ತು ನಾವು ಎಂದೂ ರೈತರು ಮರಿಬಾರದು ಅಂತ ಹೇಳಿಕೆಸಿಂದ ಈ ಸಂದರ್ಭದಾಗ ರೈತರಿಗೆ ಅನುಕೂಲ ಆಗಂತ ಈಗ ಟ್ರ್ಯಾಕ್ಟರ್ ಇಂಪ್ಲಿಮೆಂಟ್ಸ್ ಆಗಲಿ, ಆಮ್ಯಾಗ ಕೂರ್ಗಿ ಬೆಳೆ ಇವೆಲ್ಲ ಏನು ಕೊಡ್ಲಿಕ್ಕಿದ್ದಾರೆ ಇವತ್ತು ಹೈಟೆಕ್ ಇಂಪ್ಲಿಮೆಂಟ್ಸ್ ಅಂತೇಳಿ, ಅದು ಕೂಡ ಇವತ್ತು 12% ಇತ್ತು, ಅದು ಕೂಡ 5% ಆಗಿದೆ. ಅದ್ರ ಜೊತೆಗೆ ಇವತ್ತು ಸ್ಪ್ರಿಂಕ್ಲರ್ ಡ್ರಿಪ್ಪು ಅದು ಕೂಡ 5% ಆಗಿದೆ. ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಈಗ ಇದು ಕೇವಲ ರೈತರಿಗೆಲ್ಲ, ನಮ್ಮ ಬಿಸ್ನೆಸ್ ಮಾಡೋರಿಗೆ ಕೂಡ ಅನುಕೂಲ ಆಗಿದೆ. ಯಾಕಂತಂದ್ರೆ ಅವ್ರಿಗೆ ವಾಲ್ಯೂಮ್ ಜಾಸ್ತಿ ಆಗ್ತದೆ. ಇವತ್ತು 10 ಚೀಲ ಮಾರವ, ಯಾಕಂದ್ರೆ ರೈತರು ಏನು ಮಾಡ್ತಾರೆ, ಕಡಿಮೆ ರೇಟ್ ಆದ ಕೂಡಲೇ ಅವಾಗ ಏನು ಮಾಡ್ತಿದ್ರು, ಅವಾಗ ಏನಪ್ಪ ರೇಟ್ ಜಾಸ್ತಿ ಅದ 4 ಚೀಲ ಹಾಕೋದು 3 ಚೀಲ ಹಾಕೊಂತಿದ್ರು. ಈಗ ಏನಿಲ್ಲ, ಕರೆಕ್ಟಾಗಿ ಭರ್ಪೂರಾಗಿ 4 ಚೀಲ ಹಾಕ್ತಾನೆ, ಇನ್ನೂ ಜಾಸ್ತಿ ಬಳಕೆ ಜಾಸ್ತಿ ಆಗ್ತದೆ. ಹಿಂಗಾಗಿ ಬಿಸ್ನೆಸ್ ಜಾಸ್ತಿ ಆಗ್ತದೆ. ಇದರಿಂದ ಎಲ್ರಿಗೂ ಅನುಕೂಲ ಆಗ್ತದೆ ಅಂತೇಳಿ ಸಂದರ್ಭದಾಗ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಮೊನ್ನೆ 17 ಸೆಪ್ಟೆಂಬರ್ ಅವರ ಹುಟ್ಟುಹಬ್ಬ ಆಚರಣೆ ವಿಶೇಷವಾಗಿ ಸೇವಾ ಪಾಕ್ಷಿಕಂತ ಕಾರ್ಯಕ್ರಮ ಜೊತೆಯಲ್ಲಿ ಇವತ್ತು ಅನೇಕ ಜನಗಳಿಗೆ, ಮಧ್ಯಮ ವರ್ಗದ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಮತ್ತು ರೈತರು, ವಿಶೇಷವಾಗಿ ರೈತರಿಗೋಸ್ಕರ ಇವತ್ತು ಹಿಂದೆ GST 4 ಸ್ಲ್ಯಾಬ್ನಲ್ಲಿ GST ಇತ್ತು. ಎಲ್ಲ ಇವತ್ತು 2 ಸ್ಲ್ಯಾಬ್ನಲ್ಲಿ GST ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಎಲ್ಲ ಮಧ್ಯಮ ವರ್ಗರಿಗೆ, ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಬಹಳಷ್ಟು ಖುಷಿಯಿಂದ ದಸರಾ ದೀಪಾವಳಿ ಹಬ್ಬದಾಗ ವಿಶೇಷವಾಗಿ ಇವರು ಗಿಫ್ಟ್ ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಜಿಯವರು ಮಾಡ್ತಕ್ಕಂಥ ಕೆಲಸ ಇವತ್ತಾಗಿದೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಜನ ಈಗಾಗಲೇ ನಮ್ಮ ಗೌಡರು ಹೇಳಿದ ಪ್ರಕಾರ ಈಗ 10 ಚೀಲ ಬೇಕಾದ್ರೆ ಹೆಲಿಪಾರ್ ರೇಟ್ ಜಾಸ್ತಿ ಸ್ವಲ್ಪ ಹೋಯ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಇವತ್ತು ರೈತರು ಎಲ್ಲ ರೀತಿಯಲ್ಲಿ ಖುಷಿ ಅಂತ, ರೈತರು ಬೇಕಾಗ್ತಕ್ಕಂಥ ಟ್ರ್ಯಾಕ್ಟರ್ ಆಗಿರ್ಬೋದು, ನೀರುಗಳು ಆಗಿರ್ಬೋದು, ಅನೇಕ ಅವ್ರಿಗೆ ಏನೇನು ಬೇಕಾಗಿತ್ತು ಎಲ್ಲನೂ ಕೂಡ 2 ಸ್ಲ್ಯಾಬ್ 5%, 18% ಮಾಡ್ತಕ್ಕಂಥ ಕೆಲಸ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಿದೆ. ಇಡೀ ನಮ್ಮ ದೇಶದ ಜನಕ್ಕೆ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಲು ನಾವೆಲ್ಲರೂ ಕೂಡ ಬಯಸ್ತಾರೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.